ಶ್ರೀ ಗುರುಭ್ಯೋ ನಮಃ. ವೀಕ್ಷಕರೇ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಯಾವ 4 ರಾಶಿಗಳಿಗೆ ವಾಮಾಚಾರ ನೆಗೆಟಿವ್ ಎನರ್ಜಿ ಆಗ್ಬೋದು, ಜೊತೆಗೆ ಕೆಟ್ಟ ಕಣ್ಣುಗಳ ದೃಷ್ಟಿ ತಾಕೋದಿಲ್ಲ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತಿಳ್ಕೊತೇನೆ. ಅದಕ್ಕೆ ಮುಂಚೆ ನಮ್ಮ ಈ ಒಂದು ಚಾನಲ್ನ ಈ ಕೂಡಲೇ ಭಕ್ತಿಯಿಂದ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನೇದಾಗಿ ವಾಮಾಚಾರ ಬ್ಲ್ಯಾಕ್ ಮ್ಯಾಜಿಕ್ ಅನ್ನೋದಾಗ್ಬೋದು, ಜೊತೆಗೆ ಕೆಟ್ಟ ಕಣ್ಣುಗಳ ದೃಷ್ಟಿ ಅಂದರೆ ಏನು, ಇದು ಯಾಕಾಗುತ್ತೆ ಅಂದರೆ ಈ ಒಂದು ವಾಮಾಚಾರ ಒಂದು ವ್ಯಕ್ತಿಯ ಬೆಳವಣಿಗೆಯಿಂದ ಆಗ್ಬೋದು, ಅಥವಾ ಒಂದು ವ್ಯಕ್ತಿಯಿಂದ ಮೋಸ ಹೋಗಿರೋರಾಗ್ಬೋದು, ಅಥವಾ ಈ ವ್ಯಕ್ತಿ ಚೆನ್ನಾಗಾಗಬಾರ್ದು ಅನ್ನೋ ಒಂದು ಹೊಟ್ಟೆ ಕಿಚ್ಚಿಂದ ಮಾಡಿಸೋದು ವಿಚಾರ ಆಗುತ್ತೆ. ಜೊತೆಗೆ ಒಂದು ವ್ಯಕ್ತಿಯ ಬೆಳವಣಿಗೆ ಉದ್ಧಾರ ಆಗಬಾರ್ದು ಅನ್ನೋ ಒಂದು ವಿಚಾರದಲ್ಲಿ ಅವರನ್ನು ಹೇಗಾದರೂ ಮಾಡಿ ಬೆಳೆಸಬೇಕು ಅನ್ನೋ ಒಂದು ಉದ್ದೇಶದಿಂದ ಕೂಡ ಮಾಡಿಸ್ತಾರೆ. ಇದು ಮಾಡೋದ್ರಿಂದ ಆ ಒಂದು ಕರ್ಮ ಅವ್ರಿಗೆ ರಿಟರ್ನ್ ಆದರೂ ಕೂಡ ಆ ಕ್ಷಣಿಕ ಒಂದು ಸಂದರ್ಭದಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ಗೆ ಒಳಗಾದಂಥ ವ್ಯಕ್ತಿ ಅಥವಾ ವಾಮಾಚಾರಕ್ಕೆ ಒಳಗಾದಂಥ ವ್ಯಕ್ತಿ ಏನೆಲ್ಲ ಸಫರ್ ಪಡ್ತಾರೆ ಅನ್ನೋದನ್ನು ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊತೀನಿ. ಮೊದಲನೇದಾಗಿ ಬ್ಲ್ಯಾಕ್ ಮ್ಯಾಜಿಕ್ಗೆ ಒಳಗಾಗದಿರುವಂಥ ಮೊದಲನೇ ರಾಶಿ ಯಾವುದಪ್ಪ ಅಂದರೆ ಸಿಂಹ ರಾಶಿ. ಸೂರ್ಯನ ಆಧಿಪತ್ಯವನ್ನು ಹೊಂದಿರುವಂಥ ಈ ರಾಶಿಯವರು ಆತ್ಮವಿಶ್ವಾಸ ಮತ್ತು ಬಲವಾದ ತೇಜಸ್ಸಿನಿಂದ ಕೂಡಿರುತ್ತಾರೆ. ಇವರ ಧನಾತ್ಮಕ ಶಕ್ತಿ ಮತ್ತು ವ್ಯಕ್ತಿತ್ವವು ರಕ್ಷಣಾ ಕವಚದಿಂದ ಇವರನ್ನ ಕಾಯ್ತದೆ. ಸೊ ಹಾಗಾಗಿ ಇವರ ಮೇಲೆ ಯಾವುದೇ ರೀತಿ ಮಾಟ ಮಂತ್ರ ಮಾಡಿದ್ರು ಕೂಡ ಅವ್ರಿಗೆ ತಾಕೋದಿಲ್ಲ. ಇನ್ನು ಎರಡನೇ ರಾಶಿಯಾಗಿ ವೃಶ್ಚಿಕ ರಾಶಿ. ಇವರ ರಾಷ್ಟ್ರಾಧಿಪತಿ ಮಂಗಳ ಆಗಿರೋದ್ರಿಂದ ಇವರು ಸಹ ತೀವ್ರವಾದ ಶಕ್ತಿಯನ್ನ ಹೊಂದಿರ್ತಾರೆ. ನಕಾರಾತ್ಮಕತೆಯನ್ನ ಗುರುತಿಸುವಂತಹ ಜೊತೆಗೆ ಅದನ್ನ ಎದುರಿಸುವಂತಹ ಸಹಜ ಶಕ್ತಿ ಇವರಿಗೆ ಮೊದಲಿಂದಲೂ ಬಂದಿರುತ್ತೆ. ಇವರಿಗೆ ಯಾವುದೇ ಒಂದು ನಕಾರಾತ್ಮಕ ಶಕ್ತಿ ಮೊದಲೇ ಗ್ರಹಿಕೆ ಮಾಡೋದ್ರಿಂದ ಯಾವುದೇ ಸಮಸ್ಯೆಗಳು ಇವರಿಗೆ ಆಗೋದಿಲ್ಲ. ಇನ್ನು ಮೂರನೇದಾಗಿ ಧನಸ್ಸು ರಾಶಿ. ಗುರುಗ್ರಹದ ಆಶೀರ್ವಾದ ಇರತಕ್ಕಂಥ ಈ ರಾಶಿಯವರು ಆಧ್ಯಾತ್ಮಿಕ ಬಲವನ್ನ ಬಹಳ ಹೆಚ್ಚಾಗಿ ಹೊಂದಿರ್ತಾರೆ. ಸಕಾರಾತ್ಮಕ ಚಿಂತನೆ ಮತ್ತು ಧರ್ಮದ ದಾರಿಯಲ್ಲಿ ನಡೆಯೋದ್ರಿಂದ ಇವರಿಗೆ ರಕ್ಷಣೆ ಸಿಗ್ತಾ ಇರುತ್ತೆ. ಇನ್ನು ಮೇಷರಾಶಿ. ಮಂಗಳ ಗ್ರಹದ ಅಧಿಪತಿಯಾದಂತಹ ಮೇಷರಾಶಿಯವರು ಅತ್ಯಂತ ಕ್ರಿಯಾಶೀಲರಾಗಿರ್ತಾರೆ. ಇವರಲ್ಲಿರುವಂತಹ ಚಟುವಟಿಕೆ ಮತ್ತು ಶಕ್ತಿಯು ಮಾಟ ಮಂತ್ರದ ಶಕ್ತಿಗಳನ್ನ ದೂರ ಇಡದಂತ ನಂಬಿಕೆ ಇದೆ. ಅಕಸ್ಮಾತ್ ಇವರು ಈ 4 ರಾಶಿಯವರಿಗೆ ದೃಷ್ಟಿಯಾಗಿದೆ ಅಥವಾ ವಾಮಾಚಾರ ಆಗಿದೆ ಅಂತ ತಾಕಿದ್ರು ಕೂಡ ಅದಕ್ಕೆ ಮುಖ್ಯ ಮೂಲ ಕಾರಣಗಳೇನದು ಗೊತ್ತಾ? ಜೀವನದ ಕಷ್ಟಗಳು ಕೇವಲ ಗ್ರಹಗತಿಗಳ ಮೇಲೆ ಮತ್ತು ರಾಶಿಗಳ ಮೇಲೆ ಅವಲಂಬಿತವಾಗಿರುವುದಿಲ್ಲ. ನಮ್ಮ ಪೂರ್ವಜರ ಕರ್ಮಗಳು ಅಂದ್ರೆ ಪಿತೃದೋಷ, ಹಾಗೆ ನಾವು ನಂಬಿ ಆರಾಧನೆ ಮಾಡುವಂತಹ ಕುಲದೇವರ ಆಶೀರ್ವಾದದ ಕೊರತೆ ಅಥವಾ ಕುಲದೇವರ ದಿಗ್ಬಂಧನ ಆಗಿದ್ರೆ ಈ ರೀತಿ ನಮ್ಮ ಮೇಲೆ ವಾಮಾಚಾರದ ದೃಷ್ಟಿ ಬಹಳ ಬೇಗ ಆಗ್ತದೆ. ಅದೇ ರೀತಿ ಮನೆಯಲ್ಲಿರ್ತಕ್ಕಂಥ ದೈವಿಕ ಸಂಸ್ಕಾರಗಳು ಕೂಡ ಕಡಿಮೆ ಆದಾಗ ದೈವಿಕ ಕವಚಗಳು ನಮ್ಮ ಮೇಲೆ ಸಡಿಲವಾಗುತ್ತೆ. ಹಾಗೆ ಹೊರಗೆ ಇರ್ತಕ್ಕಂಥ ಒಂದು ನಕಾರಾತ್ಮಕ ಶಕ್ತಿ ಆ ಸಮಯದಲ್ಲಿ ನಮ್ಮ ಮೇಲೆ ಪ್ರಭಾವ ಬೀರ್ತದೆ. ಇದರ ಜೊತೆಗೆ ಯಾವುದೇ ಜನ್ಮದಲ್ಲಿ ನಿಮ್ಮ ಕರ್ಮಗಳು ಜೊತೆಗೆ ನಿಮ್ಮ ಪೂರ್ವಜರ ಕರ್ಮ ಬಾಧೆಗಳು ನಿಮ್ಮ ಮೇಲೆ ಪ್ರಭಾವ ಬೀರುತ್ತದೆ. ಈ 4 ರಾಶಿಯಲ್ಲಿ ನಿಮ್ಮ ರಾಶಿ ಇದ್ರೂ ಇಲ್ಲದಿದ್ರೂ ಕೂಡ ನಿಮಗೆ ಈ ಥರ ಅನುಭವ ಆಗಿದ್ರೆ ಆ ಅನುಭವ ಏನು ಅಂತ ನಮ್ಮ ಜೊತೆಗೆ ಕರೆ ಮಾಡಿ ನೇರವಾಗಿ ಹಂಚಿಕೊಳ್ಳಿ. ನಿಮ್ಮ ಎಲ್ಲ ಸಮಸ್ಯೆಗೂ ನಾವು ಪರಿಹಾರ ಸೂಚಿಸ್ತೇವೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.